ಕೈಲಾಸ ಸಂಹಿತೆ ಅಧ್ಯಾಯ 1-11. ಋಷಿಗಳು ಸೂತರಲ್ಲಿ ಹಾಗೂ ವಾಮದೇವರು ಸ್ಕಂದನಲ್ಲಿ ಪ್ರಶ್ನಿಸಿದುದು. ಪ್ರಣವಾರ್ಥ ನಿರೂಪಣೆಗಾಗಿ ಪ್ರಾರ್ಥನೆ. ನಮಃ ಶಿವಾಯ ಸಾಂಬಾಯ ಸಗಣಾಯ ಸಸೂನವೇ ಪ್ರಧಾನ ಪುರುಷೇಶಾಯ ಸರ್ಗಸ್ಥಿತ್ಯಂತ ಹೇತವೇ. ಪ್ರಧಾನ ಅಂದರೆ ಪ್ರಕೃತಿ ಮತ್ತು ಪುರುಷರ ನಿಯಾಮಕನೂ ಸೃಷ್ಟಿ ಸ್ಥಿತಿ ಸಂಹಾರಗಳ ಕಾರಣನೂ ಆದ ಪಾರ್ವತಿ ಸಹಿತ ಶಿವನಿಗೆ ಅವನ ಪಾರ್ಶ್ವದ ಪುತ್ರರೊಂದಿಗೆ ನಮಸ್ಕಾರವು. ಋಷಿಗಳು ಕೇಳಿದರು, ಸೂತ ಪುರಾಣಿಕರೇ, ಅನೇಕ ಆಖ್ಯಾನಗಳಿಂದ ಕೂಡಿದ ಪರಮ ಮನೋಹರ ಉಮಾ ಸಂಹಿತೆಯನ್ನು ನಾವು ಕೇಳಿದೆವು. ಇನ್ನು ತಾವು ಶಿವತತ್ವದ ಜ್ಞಾನವನ್ನು ಹೆಚ್ಚಿಸುವ ಕೈಲಾಸ ಸಂಹಿತೆಯನ್ನು ವರ್ಣಿಸಿರಿ. ವ್ಯಾಸರು ಹೇಳಿದರು, ಮಕ್ಕಳಿರ, ಶಿವತತ್ವವನ್ನು ಪ್ರತಿಪಾದಿಸುವ ದಿವ್ಯ ಕೈಲಾಸ ಸಂಹಿತೆಯನ್ನು ವರ್ಣಿಸುವೆನು. ನೀವು ಪ್ರೇಮದಿಂದ ಕೇಳಿರಿ. ನಿಮ್ಮಲ್ಲಿ ಪ್ರೀತಿ ಇರುವುದರಿಂದಲೇ ನಾನು ಈ ಪ್ರಸಂಗವನ್ನು ತಿಳಿಸುತ್ತಿದ್ದೇನೆ. ಇಷ್ಟು ಹೇಳಿ ವ್ಯಾಸರು ಕಾಶಿಯಲ್ಲಿನ ಮುನಿಗಳ ಹಾಗೂ ಸೂತರ ಸಂವಾದ, ವ್ಯಾಸ ಮುನಿ ಸಂವಾದ, ಶಿವಪಾರ್ವತಿ ಸಂವಾದ, ಶಿವನು ಪಾರ್ವತಿಗೆ ಸನ್ಯಾಸ ಪದ್ಧತಿ, ಸನ್ಯಾಸಾಚಾರ, ಸನ್ಯಾಸ ಮಂಡಲ, ಸನ್ಯಾಸ ಪದ್ಧತಿ ನ್ಯಾಸ, ವರ್ಣಪೂಜೆ, ಪ್ರಣವಾರ್ಥ ಪದ್ಧತಿ ಮುಂತಾದ ಪ್ರಸಂಗಗಳನ್ನು ವರ್ಣಿಸಿ ಪುನಃ ಋಷಿಗಳು ಹಾಗೂ ಸೂತರರ ಮಿಲನ ಸಂವಾದದ ಅವತರಣ ಮಾಡುತ್ತಾ ಸೂತರ ಕುರಿತು ಋಷಿಗಳ ಪ್ರಶ್ನೆಗಳನ್ನು ಹೀಗೆ ವರ್ಣಿಸಿದರು. ಋಷಿಗಳು ಕೇಳಿದರು, ಮಹಾನುಭಾವರಾದ ಸೂತರೇ, ತಾವು ನಮಗೆ ಶ್ರೇಷ್ಠ ಗುರುಗಳಾಗಿರುವಿರಿ. ಆದ್ದರಿಂದ ನಿಮ್ಮ ಅನುಗ್ರಹ ನಮ್ಮ ಮೇಲೆ ಇದ್ದರೆ ನಾವು ಒಂದು ಪ್ರಶ್ನೆಯನ್ನು ಕೇಳುತ್ತೇವೆ. ಶ್ರದ್ಧಾವಂತ ಶಿಷ್ಯರ ಮೇಲೆ ನಿಮ್ಮಂತಹ ಗುರುಗಳು ಸದಾ ಸ್ನೇಹವಿಡುವರು. ಇದನ್ನು ತಾವು ಈಗ ಪ್ರತ್ಯಕ್ಷವಾಗಿ ತೋರಿಸಿಕೊಟ್ಟಿರುವಿರಿ. ಮುನಿಯೇ, ವಿರಜಾ ಹೋಮದ ಸಮಯ ಮೊದಲು ತಾವು ವಾಮದೇವರ ಮತವನ್ನು ಸೂಚಿಸಿದ್ದನ್ನು ನಾವು ವಿಸ್ತಾರವಾಗಿ ಕೇಳಲಿಲ್ಲ. ಈಗ ನಾವು ಬಹಳ ಆದರದಿಂದ ಮತ್ತು ಶ್ರದ್ಧೆಯಿಂದ ಅದನ್ನು ಕೇಳಲು ಬಯಸುವೆವು. ಕೃಪಾಸಿಂಧುವೆ, ತಾವು ಪ್ರಸನ್ನತೆಯಿಂದ ಅದನ್ನು ವರ್ಣಿಸಿರಿ. ಋಷಿಗಳ ಈ ಮಾತನ್ನು ಕೇಳಿ ಸೂತರ ಶರೀರದಲ್ಲಿ ರೋಮಾಂಚನವಾಯಿತು. ಅವರು ಗುರುಗಳಿಗೂ ಪರಮೋತ್ಕೃಷ್ಟ ಗುರು ಮಹಾದೇವನನ್ನು, ತ್ರಿಭುವನ ಜನನಿ ಮಹಾದೇವಿ ಉಮೆಯನ್ನು ಹಾಗೂ ಗುರು ವೇದವ್ಯಾಸರನ್ನು ಭಕ್ತಿಯಿಂದ ನಮಸ್ಕಾರ ಮಾಡಿ ಮುನಿಗಳನ್ನು ಆಹ್ಲಾದಗೊಳಿಸುತ್ತಾ ಗಂಭೀರ ವಾಣಿಯಿಂದ ಹೀಗೆ ಹೇಳತೊಡಗಿದರು. ಸೂತ ಪುರಾಣಿಕರು ಹೇಳಿದರು, ಮುನಿಗಳೇ, ನಿಮಗೆ ಮಂಗಳವಾಗಲಿ. ನೀವೆಲ್ಲರೂ ಸದಾ ಸುಖಿಗಳಾಗಿರಿ. ಮಹಾನುಭಾವರಾದ ಮಹಾತ್ಮರೇ, ನೀವು ಭಗವಾನ್ ಶಿವನ ಭಕ್ತರು ಹಾಗೂ ದೃಢತೆಯಿಂದ ವ್ರತಗಳನ್ನು ಪಾಲಿಸುವವರು ಎಂದು ನಿಶ್ಚಿತವಾಗಿ ತಿಳಿದು ನಾನು ನಿಮ್ಮ ಮುಂದೆ ಈ ವಿಷಯವನ್ನು ಸಂತೋಷವಾಗಿ ವರ್ಣಿಸುವೆನು. ಗಮನವಿಟ್ಟು ಕೇಳಿರಿ. ಹಿಂದಿನ ರಥಂತರ ಕಲ್ಪದಲ್ಲಿ ಮಹಾಮುನಿ ವಾಮದೇವರು ಮಾತೆಯ ಗರ್ಭದಿಂದ ಹೊರಗೆ ಬರುತ್ತಲೇ ಶಿವತತ್ವದ ಜ್ಞಾನಿಗಳಲ್ಲಿ ಸರ್ವಶ್ರೇಷ್ಠರೆಂದು ತಿಳಿಯಲ್ಪಟ್ಟರು. ಅವರು ವೇದ, ಆಗಮಗಳು, ಪುರಾಣಗಳು ಹಾಗೂ ಇತರ ಎಲ್ಲ ಶಾಸ್ತ್ರಗಳ ತಾತ್ವಿಕ ಅರ್ಥವನ್ನು ತಿಳಿದಿದ್ದರು. ದೇವತೆಗಳು, ಅಸುರರು ಹಾಗೂ ಮನುಷ್ಯರೇ ಆದಿಜೀವಿಗಳ ಜನ್ಮ ಕರ್ಮಗಳ ಜ್ಞಾನ ಅವರಿಗೆ ಚೆನ್ನಾಗಿತ್ತು. ಅವರ ಸರ್ವಾಂಗವು ಭಸ್ಮ ಲೇಪನದಿಂದ ಉಜ್ವಲವಾಗಿ ಕಾಣುತ್ತಿತ್ತು. ಅವರ ಮಸ್ತಕದಲ್ಲಿ ಜಟಾಭಾರವು ಶೋಭಿಸುತ್ತಿತ್ತು. ಅವರು ಯಾರಿಗೂ ಆಶ್ರಿತರಾಗಿರಲಿಲ್ಲ. ಅವರ ಮನಸ್ಸಿನಲ್ಲಿ ಯಾವುದೇ ವಸ್ತುವಿನ ಇಚ್ಛೆ ಇರಲಿಲ್ಲ. ಅವರು ಶೀತ, ಉಷ್ಣ ಮೊದಲಾದ ದ್ವಂದ್ವಗಳಿಂದ ಅತೀತರಾಗಿದ್ದು ಅಹಂಕಾರ ಶೂನ್ಯರಾಗಿದ್ದರು. ಆ ದಿಗಂಬರ ಮಹಾಜ್ಞಾನಿ ಮಹಾತ್ಮರು ಇನ್ನೊಂದು ಮಹೇಶ್ವರನಂತೆ ಕಾಣುತ್ತಿದ್ದರು. ಅವರಂತೆ ಸ್ವಭಾವವುಳ್ಳ ದೊಡ್ಡ ದೊಡ್ಡ ಮುನಿಗಳು ಶಿಷ್ಯರಾಗಿ ಅವರನ್ನು ಸುತ್ತುವರಿದಿದ್ದರು. ಅವರು ತಮ್ಮ ಚರಣ ಸ್ಪರ್ಶದ ಪುಣ್ಯದಿಂದ ಈ ಪೃಥ್ವಿಯನ್ನು ಪವಿತ್ರಗೊಳಿಸುತ್ತಾ ಎಲ್ಲೆಡೆ ಸಂಚರಿಸುತ್ತಾ ತನ್ನ ಚಿತ್ತವನ್ನು ನಿರಂತರ ಪರಮಧಾಮ ಸ್ವರೂಪಿ ಪರಬ್ರಹ್ಮ ಪರಮಾತ್ಮನಲ್ಲಿ ತೊಡಗಿಸಿದ್ದರು. ಹೀಗೆ ತಿರುಗುತ್ತಾ ವಾಮದೇವರು ಮೇರುವಿನ ದಕ್ಷಿಣದ ಶಿಖರವಾದ ಕುಮಾರ ಶೃಂಗವನ್ನು ಪ್ರಸನ್ನತೆಯಿಂದ ಪ್ರವೇಶಿಸಿದರು. ಅಲ್ಲಿ ಮಯೂರ ವಾಹನ ಶಿವಕುಮಾರ ಜ್ಞಾನಮಯ ಶಕ್ತಿಯನ್ನು ಧರಿಸಿದ್ದ. ಸಮಸ್ತ ಅಸುರರ ನಾಶಕ ಮತ್ತು ಸರ್ವದೇವ ವಂದ್ಯ ಭಗವಾನ್ ಸ್ಕಂದನು ಇರುತ್ತಿದ್ದನು. ಅವನೊಂದಿಗೆ ಅವನ ಶಕ್ತಿಭೂತ ಗಜಾವಲ್ಲಿಯೂ ಇದ್ದಳು. ಅಲ್ಲೇ ಸ್ಕಂದಸರ ಎಂಬ ಹೆಸರಿನ ಪ್ರಸಿದ್ಧ ಸರೋವರವೊಂದಿತ್ತು. ಅದು ಸಮುದ್ರನಂತೆ ಆಳವಾಗಿ ಹಾಗೂ ವಿಶಾಲವಾಗಿ ಕಾಣುತ್ತಿತ್ತು. ಅದರ ನೀರು ಶೀತಲ ಮತ್ತು ಸ್ವಾದಿಷ್ಟವಾಗಿತ್ತು. ಆ ಸರೋವರವು ಸ್ವಚ್ಛ, ಅಗಾಧ ಹಾಗೂ ಬಹಳ ಜಲರಾಶಿಯಿಂದ ಪೂರ್ಣವಾಗಿತ್ತು. ಅದರಲ್ಲಿ ಆಶ್ಚರ್ಯಮಯ ಎಲ್ಲ ಗುಣಗಳೂ ಇದ್ದವು. ಆ ಜಲಾಶಯವು ಸ್ಕಂದ ಸ್ವಾಮಿಯ ಸಮೀಪದಲ್ಲೇ ಇತ್ತು. ಮಹಾಮುನಿ ವಾಮದೇವರು ಶಿಷ್ಯರೊಂದಿಗೆ ಅದರಲ್ಲಿ ಸ್ನಾನ ಮಾಡಿ ಶಿಖರದಲ್ಲಿ ಕುಳಿತಿರುವ ಮುನಿ ವೃಂದ ಸೇವಿತ ಕುಮಾರನನ್ನು ದರ್ಶಿಸಿದರು. ಅವನು ಉದಯಿಸುತ್ತಿರುವ ಸೂರ್ಯನಂತೆ ತೇಜಸ್ವಿಯಾಗಿದ್ದನು.
ನವಿಲು ಅವನ ಶ್ರೇಷ್ಠ ವಾಹನನಾಗಿದ್ದು ಅವನಿಗೆ 4 ಭುಜಗಳಿದ್ದವು. ಸರ್ವಾಂಗದಲ್ಲಿ ಉದಾರತೆಯೇ ಸೂಚಿತವಾಗುತ್ತಿತ್ತು. ಕಿರೀಟವೇ ಆದಿ ಅವನ ಶೋಭೆಯನ್ನು ಹೆಚ್ಚಿಸಿದ್ದವು. ರತ್ನಪ್ರಾಯ 2 ಶಕ್ತಿಯರು ಅವನ ಉಪಾಸನೆ ಮಾಡುತ್ತಿದ್ದರು. ಅವನು ಕ್ರಮವಾಗಿ ತನ್ನ 4 ಕೈಗಳಲ್ಲಿ ಶಕ್ತಿ, ಕುಕ್ಕುಟ, ವರ ಮತ್ತು ಅಭಯಗಳನ್ನು ಧರಿಸಿದ್ದನು. ಸ್ಕಂದನನ್ನು ದರ್ಶಿಸಿ ಪೂಜಿಸಿ ಆ ಮುನೀಶ್ವರರು ಬಹಳ ಭಕ್ತಿಯಿಂದ ಅವನನ್ನು ಸ್ತುತಿಸಲು ಪ್ರಾರಂಭಿಸಿದರು. ವಾಮದೇವರು ಹೇಳಿದರು, ಪ್ರಣವದ ವಾಚ್ಯಾರ್ಥನು, ಪ್ರಣವಾರ್ಥದ ಪ್ರತಿಪಾದಕನು, ಪ್ರಣವಾಕ್ಷರ ರೂಪಿ ಬೀಜದಿಂದ ಕೂಡಿದ ಪ್ರಣವ ರೂಪನೂ ಆದ ಸ್ವಾಮಿ ಕಾರ್ತಿಕೇಯನೇ, ನಿನಗೆ ಪದೇ ಪದೇ ನಮಸ್ಕಾರಗಳು. ವೇದಾಂತದ ಅರ್ಥಭೂತ ಬ್ರಹ್ಮವೇ ಸ್ವರೂಪವುಳ್ಳವನು, ವೇದಾಂತವನ್ನು ಅರ್ಥೈಸುವವನು, ವೇದಾಂತದ ಅರ್ಥವನ್ನು ತಿಳಿದವನು, ನಿತ್ಯ ವಿದಿತನೂ ಆದ ಸ್ಕಂದ ಸ್ವಾಮಿಗೆ ನಮೋ ನಮಃ. ಸಮಸ್ತ ಪ್ರಾಣಿಗಳ ಹೃದಯ ಗಹ್ವರದಲ್ಲಿ ಪ್ರತಿಷ್ಠಿತ ಗುಹನಿಗೆ ವಂದನೆಗಳು. ಸ್ವತಃ ಗುಹ್ಯನಾಗಿದ್ದು ಸ್ವರೂಪವು ಗುಹ್ಯವಾಗಿರುವವನು, ಗುಹ್ಯ ಶಾಸ್ತ್ರಗಳನ್ನು ಬಲ್ಲವನು, ಅಂತಹ ಕಾರ್ತಿಕೇಯ ಸ್ವಾಮಿಗೆ ಪ್ರಣಾಮಗಳು. ಪ್ರಭೋ, ನೀನು ಅಣುವಿಗಿಂತಲೂ ಅಣುವು, ಮಹತ್ತಿಗಿಂತಲೂ ಮಹತ್ತಾಗಿರುವೆ. ಕಾರಣ ಮತ್ತು ಕಾರ್ಯ ಅಥವಾ ಭೂತ ಹಾಗೂ ಭವಿಷ್ಯಗಳನ್ನು ತಿಳಿದಿರುವೆ. ಪರಮಾತ್ಮ ಸ್ವರೂಪವಾದ ನಿನಗೆ ನಮಸ್ಕಾರವು. ನೀನು ಸ್ಕಂದ, ತಾಯಿಯ ಗರ್ಭದಿಂದ ಚ್ಯುತನಾಗಿರುವೆ. ಸ್ಕಂದನ ಅಂದರೆ ಗರ್ಭದಿಂದ ಸ್ಖಲನನೆ ನಿನ್ನ ರೂಪವಾಗಿದೆ. ನೀನು ಸೂರ್ಯ ಮತ್ತು ಅರುಣರಂತೆ ತೇಜಸ್ವಿಯಾಗಿರುವೆ. ಪಾರಿಜಾತಾದಿ ಮಾಲೆಗಳಿಂದ ಸುಶೋಭಿತನು, ಕಿರೀಟಾದಿಗಳನ್ನು ಧರಿಸುವವನು ಆದ ಸ್ಕಂದ ಸ್ವಾಮಿಯಾದ ನಿನಗೆ ಸದಾ ವಂದನೆಗಳು. ನೀನು ಶಿವನ ಶಿಷ್ಯ ಮತ್ತು ಪುತ್ರನಾಗಿರುವೆ. ಶಿವ ಅಂದರೆ ಕಲ್ಯಾಣವನ್ನು ಕೊಡುವೆ. ಶಿವನಿಗೆ ಪ್ರಿಯನಾಗಿದ್ದು ಶಿವೆ ಮತ್ತು ಶಿವನಿಗೆ ಆನಂದದ ನಿಧಿಯಾಗಿರುವೆ. ನಿನಗೆ ನಮಸ್ಕಾರಗಳು. ನೀನು ಗಂಗೆಯ ಬಾಲಕನು, ಕೃತ್ತಿಕೆಗಳ ಕುಮಾರನು, ಭಗವತಿ ಉಮೆಯ ಪುತ್ರನು, ದರ್ಬೆಗಳ ವನದಲ್ಲಿ ಮಲಗುವವನು ಆಗಿರುವೆ. ಬುದ್ಧಿವಂತ ದೇವನಾದ ನಿನಗೆ ನಮಸ್ಕಾರ. ಷಡಕ್ಷರ ಮಂತ್ರವು ನಿನ್ನ ಶರೀರವಾಗಿದೆ. ನೀನು 6 ಪ್ರಕಾರದ ಅರ್ಥದ ವಿಧಾನ ಮಾಡುವವನಾಗಿರುವೆ. ನಿನ್ನ ರೂಪವು 6 ಮಾರ್ಗಗಳಿಂದಲೂ ಅತೀತವಾಗಿದೆ. ಷಡಾನ್ನಾದ ನಿನಗೆ ನಮೋ ನಮಃ. ದ್ವಾದಶಾತ್ಮನೆ, ನಿನಗೆ 12 ವಿಶಾಲ ನೇತ್ರಗಳಿದ್ದು 12 ಭುಜಗಳಿವೆ. ಆ ಭುಜಗಳಲ್ಲಿ ನೀನು ಆಯುಧಗಳನ್ನು ಧರಿಸಿರುವೆ. ನಿನಗೆ ನಮಸ್ಕಾರ. ನೀನು ಚತುರ್ಭುಜಧಾರಿಯಾಗಿದ್ದು ಶಾಂತ ಹಾಗೂ 4 ಭುಜಗಳಲ್ಲಿ ಕ್ರಮವಾಗಿ ಶಕ್ತಿ, ಕುಕ್ಕುಟ, ವರ, ಅಭಯಗಳನ್ನು ಧರಿಸಿರುವೆ. ಅಸುರ ವಿದಾರಣ ದೇವನಾದ ನಿನಗೆ ನಮಸ್ಕಾರ. ನಿನ್ನ ವಕ್ಷಸ್ಥಳವು ಗಜಾವಲ್ಲಿಯ ಕುಚಗಳಲ್ಲಿ ಲೇಪಿಸಿದ ಕುಂಕುಮದಿಂದ ಅಂಕಿತವಾಗಿದೆ. ತನ್ನ ತಮ್ಮನಾದ ಗಣಪತಿಯ ಆನಂದಮಯ ಮಹಿಮೆಯನ್ನು ಕೇಳಿ ಮನಸ್ಸಿನಲ್ಲೇ ಆನಂದ ಪಡುವ ನಿನಗೆ ನಮಸ್ಕಾರಗಳು. ಬ್ರಹ್ಮಾದಿ ದೇವತೆಗಳಿಂದ, ಮುನಿ ಮತ್ತು ಕಿನ್ನರರಿಂದ ಕೊಂಡಾಡುವ ಗಾಥಾ ವಿಶೇಷದಿಂದ ಯಾರ ಪವಿತ್ರ ಕೀರ್ತಿಧಾಮದ ಚಿಂತನವಾಗುವುದೋ ಅಂತಹ ಸ್ಕಂದನಿಗೆ ನಮಸ್ಕಾರ. ದೇವತೆಗಳ ನಿರ್ಮಲ ಕಿರೀಟಗಳನ್ನು ಅಲಂಕರಿಸಿದ ಪುಷ್ಪ ಮಾಲೆಗಳಿಂದ ನಿನ್ನ ಮನೋಹರ ಚರಣಾರವಿಂದಗಳನ್ನು ಪೂಜಿಸಲಾಗುತ್ತದೆ. ಅಂತಹ ನಿನಗೆ ನಮಸ್ಕಾರ. ವಾಮದೇವರಿಂದ ವರ್ಣಿತವಾದ ಈ ದಿವ್ಯ ಸ್ಕಂದ ಸ್ತೋತ್ರವನ್ನು ಪಠಿಸುವವನು ಹಾಗೂ ಕೇಳುವವನು ಪರಮಗತಿಯನ್ನು ಪಡೆಯುವನು. ಈ ಸ್ತೋತ್ರವು ಬುದ್ಧಿಯನ್ನು ಹೆಚ್ಚಿಸುವುದು, ಶಿವಭಕ್ತಿಯನ್ನು ವೃದ್ಧಿಗೊಳಿಸುವುದು, ಆಯುರಾರೋಗ್ಯ ಹಾಗೂ ಧನವನ್ನು ಕೊಡುವಂತಹುದು ಮತ್ತು ಸದಾ ಸಮಸ್ತ ಅಭೀಷ್ಟಗಳನ್ನು ಕೊಡುವುದು. ವಾಮದೇವರು ಹೀಗೆ ದೇವಸೇನಾಪತಿ ಭಗವಾನ್ ಸ್ಕಂದನನ್ನು ಸ್ತುತಿಸಿ 3 ಬಾರಿ ಪ್ರದಕ್ಷಿಣೆ ಬಂದು ಭೂಮಿಯಲ್ಲಿ ದಂಡದಂತೆ ಸಾಷ್ಟಾಂಗ ನಮಸ್ಕಾರ ಮಾಡಿ ವಿನೀತ ಭಾವದಿಂದ ಅವನ ಬಳಿ ನಿಂತುಕೊಂಡರು. ವಾಮದೇವರು ಸ್ತುತಿಸಿದ ಈ ಪರಮಾರ್ಥ ಪೂರ್ಣ ಸ್ತೋತ್ರವನ್ನು ಕೇಳಿ ಮಹೇಶ್ವರ ಪುತ್ರ ಭಗವಾನ್ ಸ್ಕಂದನು ಬಹಳ ಪ್ರಸನ್ನನಾದನು. ಆಗ ಆ ಮಹಾಸೇನನು ವಾಮದೇವರಲ್ಲಿ ನುಡಿದನು, ಮುನಿಯೇ, ನೀನು ಮಾಡಿದ ಪೂಜೆ, ಸ್ತೋತ್ರ ಹಾಗೂ ಭಕ್ತಿಯಿಂದ ನಿನ್ನ ಮೇಲೆ ನಾನು ಪ್ರಸನ್ನನಾಗಿರುವೆನು. ನಿನಗೆ ಮಂಗಳವಾಗಲಿ. ಇಂದು ನಾನು ನಿಮ್ಮ ಯಾವ ಕಾರ್ಯವನ್ನು ನೆರವೇರಿಸಲಿ? ನೀವು ಯೋಗಿಗಳಲ್ಲಿ ಪ್ರಧಾನರು, ಸರ್ವತಾ ಪರಿಪೂರ್ಣರು, ನಿಸ್ಪೃಹರು ಆಗಿರುವಿರಿ. ನಿಮ್ಮಂತಹ ವೀತರಾಗಿ ಮಹರ್ಷಿಯು ಯಾಚಿಸುವಂತಹ ಯಾವ ವಸ್ತುವು ಈ ಜಗತ್ತಿನಲ್ಲಿ ಇಲ್ಲ. ಆದರೂ ಧರ್ಮದ ರಕ್ಷಣೆಗಾಗಿ ಮತ್ತು ಸಮಸ್ತ ಜಗತ್ತಿನ ಮೇಲೆ ಅನುಗ್ರಹವನ್ನು ತೋರಲು ನಿಮ್ಮಂತಹ ಸಾಧು ಸಂತರು ಭೂತಳದಲ್ಲಿ ಸಂಚರಿಸುತ್ತಾ ಇರುತ್ತಾರೆ. ಬ್ರಹ್ಮನ್, ಈಗ ನನ್ನಿಂದ ಏನಾದರೂ ಕೇಳಬೇಕೆಂದಿದ್ದರೆ ನಾನು ಲೋಕಾನುಗ್ರಹಕ್ಕಾಗಿ ಆ ವಿಷಯವನ್ನು ವರ್ಣಿಸುವೆನು. ಸ್ಕಂದನ ಮಾತನ್ನು ಕೇಳಿ ಮಹಾಮುನಿ ವಾಮದೇವರು ವಿನಯ ಭಾವದಿಂದ ಭಾಗಿ ಮೇಘ ಗಂಭೀರ ವಾಣಿಯಿಂದ ಇಂತೆಂದರು. ವಾಮದೇವರು ಹೇಳಿದರು, ಭಗವಂತನೇ, ನೀನು ಪರಮೇಶ್ವರನಾಗಿದ್ದು
ಅಲೌಕಿಕ ಮತ್ತು ಲೌಕಿಕ ಎಲ್ಲ ವಿಧದ ವಿಭೂತಿಗಳನ್ನು ಕೊಡುವವನಾಗಿರುವೆ. ನೀನು ಸರ್ವಜ್ಞನು, ಸರ್ವಕರ್ತನು, ಸಂಪೂರ್ಣ ಶಕ್ತಿಗಳನ್ನು ಧರಿಸುವವನು, ಎಲ್ಲರ ಸ್ವಾಮಿಯೂ ಆಗಿರುವೆ. ನಾವು ಸಾಮಾನ್ಯ ಜೀವರು. ಪರಮೇಶ್ವರನಾದ ನಿನ್ನಲ್ಲಿ ಮಾತನಾಡುವ ಶಕ್ತಿ ಅಥವಾ ಯೋಗ್ಯತೆ ನಮ್ಮಲ್ಲಿ ಇಲ್ಲ. ಹೀಗಿದ್ದರೂ ನೀನು ನಮ್ಮಲ್ಲಿ ಮಾತನಾಡುತ್ತಿರುವೆ. ಇದು ನಿನ್ನ ಅನುಗ್ರಹವೇ ಆಗಿದೆ. ಮಹಾಪ್ರಾಜ್ಞನೆ, ನಾನು ಕೃತಾರ್ಥನಾಗಿರುವೆನು. ಕಣ ಮಾತ್ರ ವಿಜ್ಞಾನದಿಂದ ಪ್ರೇರಿತನಾಗಿ ನಿನ್ನ ಮುಂದೆ ನನ್ನ ಪ್ರಶ್ನೆಯನ್ನು ಇಡುತ್ತಿದ್ದೇನೆ. ನನ್ನ ಈ ಅಪರಾಧವನ್ನು ನೀನು ಕ್ಷಮಿಸು. ಪ್ರಣವವು ಎಲ್ಲಕ್ಕಿಂತ ಉತ್ತಮ ಮಂತ್ರವಾಗಿದೆ. ಅದು ಸಾಕ್ಷಾತ್ ಪರಮೇಶ್ವರನ ವಾಚಕವಾಗಿದೆ. ಪಶುಗಳ ಪಾಶ ಬಿಡಿಸುವ ಭಗವಾನ್ ಪಶುಪತಿಯೇ ಅದರ ವಾಚಾರ್ಥವಾಗಿದೆ. ಓಮಿತಿದಂ ಸರ್ವಂ. ಓಂಕಾರವೇ ಪ್ರತ್ಯಕ್ಷವಾಗಿ ಕಾಣುವ ಸಮಸ್ತ ಜಗತ್ತಾಗಿದೆ. ಇದು ಸನಾತನ ಶ್ರುತಿಯ ಮಾತಾಗಿದೆ. ಓಮಿತಿ ಬ್ರಹ್ಮ, ಅರ್ಥಾತ್ ಓಂ ಇದು ಬ್ರಹ್ಮವಾಗಿದೆ. ಹಾಗೂ ಸರ್ವಂ ಹೇತದ್ ಬ್ರಹ್ಮ, ಇದೆಲ್ಲವೂ ಬ್ರಹ್ಮವೇ ಆಗಿದೆ ಇತ್ಯಾದಿ ಮಾತುಗಳನ್ನು ಶ್ರುತಿಗಳು ಹಾಡುತ್ತಿವೆ. ಹೀಗೆ ನಾನು ಸಮಷ್ಟಿ ಹಾಗೂ ವೃಷ್ಟಿ ಭಾವದಿಂದ ಪ್ರಣವಾರ್ಥವನ್ನು ಶ್ರವಣ ಮಾಡಿರುವೆನು. ತಾತ್ಪರ್ಯ ಸಮಷ್ಟಿ ಮತ್ತು ವ್ಯಷ್ಟಿ ಎಲ್ಲ ಪದಾರ್ಥಗಳು ಪ್ರಣವದ ಅರ್ಥವೇ ಆಗಿದೆ. ಪ್ರಣವದ ಮೂಲಕ ಎಲ್ಲದರ ಪ್ರತಿಪಾದನೆಯಾಗುತ್ತದೆ ಎಂಬುದು ನಾನು ಕೇಳಿರುವೆನು. ಮಹಾಸೇನನೇ, ನನಗೆ ಎಂದೂ ನಿನ್ನಂತಹ ಗುರುವು ಸಿಗಲಿಲ್ಲ. ಆದ್ದರಿಂದ ಕೃಪೆ ಮಾಡಿ ನೀನು ಪ್ರಣವದ ಅರ್ಥವನ್ನು ಪ್ರತಿಪಾದಿಸು. ಉಪದೇಶದ ವಿಧಿಯಿಂದ ಹಾಗೂ ಸದಾಚಾರ ಪರಂಪರೆಯನ್ನು ಗಮನದಲ್ಲಿಟ್ಟು ನೀನು ನಮಗೆ ಪ್ರಣವಾರ್ಥವನ್ನು ಉಪದೇಶಿಸು. ಮುನಿಯು ಹೀಗೆ ಕೇಳಿದಾಗ ಸ್ಕಂದನು ಪ್ರಣವ ಸ್ವರೂಪವನ್ನು 38 ಶ್ರೇಷ್ಠ ಕಲೆಗಳಿಂದ ತಿಳಿಯುವ ಸದಾ ಪಾರ್ಶ್ವಭಾಗದಲ್ಲಿ ಉಮೆಯೊಂದಿಗೆ ನೆಲೆಸಿರುವ ಮುನಿಗಳಿಂದ ಸುತ್ತುವರಿದ ಭಗವಾನ್ ಸದಾಶಿವನಿಗೆ ಪ್ರಣಾಮ ಮಾಡಿ ಶ್ರುತಿಗಳು ಅಡಗಿಸಿಟ್ಟಿದ್ದ ಆ ಶ್ರೇಯವನ್ನು ವರ್ಣಿಸಲು ಪ್ರಾರಂಭಿಸಿದನು. ಇಲ್ಲಿಗೆ ಅಧ್ಯಾಯ 1 ರಿಂದ 11 ಸಂಪೂರ್ಣವಾಯಿತು.